ಮಧ್ಯಪ್ರಾಚ್ಯದಲ್ಲಿ ಭೀಕರ ಯುದ್ಧ ನಡೀತಾ ಇದೆ. ಈ ಯುದ್ಧ ಯಾವಾಗ ಮುಗಿಯುತ್ತೆ ಅನ್ನುವಂಥ ಪ್ರಶ್ನೆಗೆ ಸದ್ಯಕ್ಕಂತೂ ಉತ್ತರ ಇಲ್ಲ. ದೀರ್ಘಕಾಲ ಯುದ್ಧ ಮುಂದುವರಿಯಬಹುದು ಅನ್ನುವಂಥ ಮುನ್ಸೂಚನೆ ಮಧ್ಯಪ್ರಾಚ್ಯದಿಂದ ಸಿಗ್ತಾ ಇರೋದು. ಇದರ ಪರಿಣಾಮ ಭಾರತದ ಮೇಲೆ ಬೇರೆ ಬೇರೆ ರೂಪದಲ್ಲಿ ತಟ್ತಾ ಇದೆ. ಇಡೀ ದೇಶದಾದ್ಯಂತ ಗ್ಯಾಸ್ ಸಪ್ಲೈನ ಮೇಲೆ ಸಮಸ್ಯೆಯಾಗಿರೋದು. ಕೇಂದ್ರ ಸರ್ಕಾರ ಗೃಹ ಬಳಕೆಯ ಗ್ಯಾಸ್ನ ಮೇಲೆ ಆದ್ಯತೆಯನ್ನು ಕೊಟ್ಟಿದ್ರೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ. ಹೋಟೆಲ್ ಮಾಲಕರು ಕಂಗಾಲಾಗಿದ್ದಾರೆ. ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸಮಸ್ಯೆ ಸೃಷ್ಟಿಯಾಗಿದ್ರೆ ಬೆಂಗಳೂರಲ್ಲಂತೂ ಪರಿಸ್ಥಿತಿ ವಿಕೋಪಕ್ಕೆ ಹೋಗುವಂತ ಮುನ್ಸೂಚನೆ. ಬೆಂಗಳೂರಿನ ಹಲವು ಕಡೆ ಹೋಟೆಲ್ಗಳು ಬಂದ್ ಆಗ್ತಾ ಇದ್ದಾವೆ. ಬೆಂಗಳೂರಿನ ಮೆಜೆಸ್ಟಿಕ್ ಸುತ್ತಮುತ್ತಲಿರುವಂತಹ ಹೋಟೆಲ್ಗಳು ಬಂದ್ ಆಗಿದ್ದಾವೆ. ಉತ್ತರ ಕರ್ನಾಟಕದ ವಿವಿಧ ಜಿಲ್ಲೆಗಳು, ಕರಾವಳಿ ಕರ್ನಾಟಕದಲ್ಲೂ ಕೂಡ ಹೋಟೆಲ್ ಉದ್ಯಮ ಸಂಕಷ್ಟವನ್ನು ಎದುರಿಸ್ತಾ ಇದೆ. ಸರ್ಕಾರಿ ಸ್ವಾಮ್ಯದ ತೈಲ ಕಂಪನಿಗಳು ಹೇಳಿರೋದು ಪರ್ಯಾಯ ವ್ಯವಸ್ಥೆಯ ಬಗ್ಗೆ. ತಕ್ಷಣಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡೋದಕ್ಕಾಗಲ್ಲ ಅಂತ ಹೋಟೆಲ್ ಮಾಲಕರು ಹೇಳ್ತಿದ್ದಾರೆ. ಇದೆಲ್ಲವೂ ಕೂಡ ಕನೆಕ್ಟ್ ಆಗೋದು ಮಧ್ಯಪ್ರಾಚ್ಯದ ಯುದ್ಧ. ಮಾರ್ಚ್ 1ನೇ ತಾರೀಕಿನಿಂದ ಹೊರ್ಮುಜ್ ಜಲಸಂಧಿ ಬಂದ್ ಆಗಿದೆ. ಭಾರತದ ಹಡಗುಗಳು, ತೈಲ ಹೊತ್ತಂತ ಹಡಗುಗಳು ಅಲ್ಲೇ ಬಾಕಿಯಾಗಿದ್ದಾವೆ. ನಮ್ಮ 80% LPGಯ ಅವಶ್ಯಕತೆಯನ್ನು ಪೂರೈಸೋದು, ನಮ್ಮ ಇಂಪೋರ್ಟಿನ 80% ಕನೆಕ್ಟ್ ಆಗೋದು ಹೊರ್ಮುಜ್ ಜಲಸಂಧಿಗೆ. UAE, ಕತಾರು, ಸೌದಿ ಅರೇಬಿಯಾ ಮತ್ತು ಕುವೈತ್, ಈ 4 ಮೇಜರ್ ದೇಶಗಳು. ಇಲ್ಲಿಂದಲೇ ನಮಗೆ LPG ಬರಬೇಕು. ಆ 4 ದೇಶಗಳ ಮೇಲೆ ಇರಾನ್ ಅಟ್ಯಾಕ್ ಮಾಡ್ತಾ ಇದೆ. ಜೊತೆಗೆ ಹೊರ್ಮುಜ್ ಜಲಸಂಧಿಯು ಕೂಡ ಕ್ಲೋಸ್ ಆಗಿದೆ. ಹಡಗುಗಳು ಬರ್ತಾ ಇಲ್ಲ. ಬೇರೆ ಪರ್ಯಾಯ ವ್ಯವಸ್ಥೆಯನ್ನ ಕೇಂದ್ರ ಸರ್ಕಾರ ಯೋಚನೆ ಮಾಡಿರೋದು. ಆಸ್ಟ್ರೇಲಿಯಾ ಮತ್ತು ಕೆನಡಾ ಜೊತೆಗೆ ರಷ್ಯಾದಿಂದಲೂ ಕೂಡ LPG ತರಿಸಬೇಕು. ಆದರೆ ಅದಕ್ಕೆ ಸಮಯ ಹಿಡಿಯುತ್ತೆ. ಅಲ್ಲಿಯವರೆಗೂ ಕೂಡ ಈ ಅತಂತ್ರ ಸ್ಥಿತಿ, ಅನಿಶ್ಚಿತತೆ ಮುಂದುವರಿಯೋದು ಖಚಿತವಾಗ್ತಾ ಇರೋದು. ರಾಜ್ಯದ ಸ್ಥಿತಿಯನ್ನು ನೀವು ನೋಡ್ತಾ ಇದ್ದೀರಿ. ಬೆಂಗಳೂರು, ಬೀದರ್, ಬಾಗಲಕೋಟೆ, ಕೋಲಾರ, ಚಿಕ್ಕಮಗಳೂರು, ಉಡುಪಿ, ರಾಯಚೂರು, ಕೊಪ್ಪಳ, ವಿಜಯಪುರ, ಮೈಸೂರು, ಇಲ್ಲೆಲ್ಲ ಕಡೆಯೂ ಕೂಡ ಮುಂದೇನು ಅನ್ನುವಂಥ ಪ್ರಶ್ನೆಗಳಿದ್ದಾವೆ. ಕೆಲವೆಡೆ ಪರಿಸ್ಥಿತಿಯನ್ನ ಹೇಗೋ ನಿಭಾಯಿಸ್ತಾ ಇದ್ದಾರೆ. ಇನ್ನು ಕೆಲವೆಡೆ ಆಗೋದೇ ಇಲ್ಲ ಅಂತ ಬಂದ್ ಮಾಡಿದ್ದಾರೆ ಹೋಟೆಲ್ಗಳನ್ನ. ಇವತ್ತೆಂಗೋ ನಡೆಸಬಹುದು, ಮಧ್ಯಾಹ್ನ ತನಕ ನಡೆಸಬಹುದು, ನಾಳೆದ್ದೇನು ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲ. ಹೋಟೆಲ್ ಮಾಲಕರು ಒದ್ದಾಡ್ತಾ ಇದ್ದಾರೆ. ಬೆಂಗಳೂರಿನ ಸ್ಥಿತಿ ಹೇಗಿದೆ ಅಂತ ವಿವರಿಸೋದಕ್ಕೆ ನಮ್ಮ ಪ್ರತಿನಿಧಿಗಳು ರೆಡಿ ಇದ್ದಾರೆ. ಮೆಜೆಸ್ಟಿಕ್ನಿಂದ ನಮ್ಮ ಪ್ರತಿನಿಧಿ ರಕ್ಷಾ ಇದ್ರೆ, ಬನಶಂಕರಿ ದೇವಸ್ಥಾನದಿಂದ ಸುಮನ್ ರೆಡಿ ಇದ್ದಾರೆ ನಮ್ಮ ಪ್ರತಿನಿಧಿ. ಇನ್ನು ಶರತ್ ಕೂಡ ಶ್ರೀರಾಮ್ಪುರದಿಂದ ನೇರ ಸಂಪರ್ಕದಲ್ಲಿ. ರಕ್ಷಾ, ಬಹುಶಃ ಮೆಜೆಸ್ಟಿಕ್ ಅಂತಂದ್ರೆ ಇಡೀ ಬೆಂಗಳೂರಿಗೆ ಬರೋರು ಎಲ್ಲರೂ ಕೂಡ ಬಂದಿಳಿಯುವಂತ ಜಾಗ, ಆಲ್ಮೋಸ್ಟ್ ಬಂದಿಳಿಯುವಂತ ಜಾಗ. ಅಲ್ಲ ಹೋಟೆಲ್ಗಳು ಬಂದಾಗಿದ್ದಾವೆ ಅಂತ ಏನಾಗ್ತಿದೆ, ಏನಿದೆ ಸ್ಥಿತಿಯಲ್ಲಿ? ರಕ್ಷಿತ್, ನಿನ್ನೆ ಮಾತಾಡ್ತಾ ಹೇಳ್ತಾ ಇದ್ವಿ ನಾವು, ಇವತ್ತು ಕೇವಲ ಟ್ರೇಲರ್ನ ನೋಡ್ತಾ ಇದ್ದೀವಿ, ನಾಳೆ ನಿಜವಾದ ಪಿಕ್ಚರ್ ಇರುತ್ತೆ ಅಂತ ಹೇಳಿ. ನಿಜವಾಗ್ಲೂ ಕೂಡ ಗ್ಯಾಸ್ನ ಒಂದು ಅಭಾವ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರಿದೆ ಅನ್ನೋದಕ್ಕೆ ಇವತ್ತಿನ ಮೆಜೆಸ್ಟಿಕ್ ಪರಿಸ್ಥಿತಿಯನ್ನು ನಾವು ಉದಾಹರಣೆಯಾಗಿ ತೆಗೆದುಕೊಂಡೆ. ಮೆಜೆಸ್ಟಿಕ್ ಪರಿಸ್ಥಿತಿಯನ್ನು ನೋಡಿದ್ರೆ ನಿಜವಾದಂತಹ ಒಂದು ಚಿತ್ರಣ ಯಾವ ರೀತಿ ಇದೆ ಅಂತ ಗೊತ್ತಾಗುತ್ತೆ. ಯಾಕಂದ್ರೆ ಸದ್ಯ ನಾನು ಇರ್ತಕ್ಕಂಥ ಸ್ಥಳದಲ್ಲಿ ಸುಮಾರು ಹೋಟೆಲ್ಗಳು, ಸಾಲು ಹೋಟೆಲ್ಗಳು ಬಂದಾಗಿದೆ ಅಂತಾನೆ ಹೇಳ್ಬೋದು. ಮೊದಲನೇದಾಗಿ ನಾವು ನೋಡ್ಬೋದು, ಶಾಂತಲಾ ಥಿಯೇಟರ್ನ ಪಕ್ಕದಲ್ಲೇ ಇದೆ, ಅಂದ್ರೆ ಮೆಜೆಸ್ಟಿಕ್ ಎದುರು ಭಾಗದಲ್ಲೇ ಇರುವಂತಹ ಒಂದು ಹೋಟೆಲ್ ಇದು. ಶ್ರೀಕೃಷ್ಣ ವೈಭವ ಅನ್ನುವಂತಹ ಹೋಟೆಲ್. ಈ ಹೋಟೆಲ್ಗೆ ಸಾಮಾನ್ಯವಾಗಿ ಮೆಜೆಸ್ಟಿಕ್ಗೆ ಬರುವಂತವರೆಲ್ಲ ಊಟಕ್ಕೆ ಬರ್ತಾನೆ ಇರ್ತಾರೆ. ಊಟಕ್ಕೆ, ತಿಂಡಿಗೆ ಈ ಹೋಟೆಲ್ನೇ ಸಾಕಷ್ಟು ಜನ ಡಿಪೆಂಡ್ ಆಗಿರ್ತಾರೆ. ಇಲ್ಲಿ ಬಂದು ತಿಂಡಿ ಮಾಡ್ಕೊಂಡು ನಂತರ ಬಸ್ ಅಂತವ್ರನ್ನ ನೋಡಿದೀವಿ. ಹಾಗೆ ಮೆಜೆಸ್ಟಿಕ್ಗೆ ಬಂದು ಇಳಿದಂತ ನಂತರದಲ್ಲಿ ಇಲ್ಲಿ ಬಂದು ಊಟ ಮಾಡ್ಕೊಂಡು ಮನೆಗೆ ಹೋಗುವಂತವ್ರನ್ನು ಕೂಡ ನಾವು ನೋಡ್ತೀವಿ. ಆದ್ರೆ ಆ ರೀತಿಯಾದಂತಹ ಒಂದು ವ್ಯವಸ್ಥೆ ಇವತ್ತಿನಿಂದ ಇರೋದಿಲ್ಲ, ಸಂಪೂರ್ಣವಾಗಿ ಕ್ಲೋಸ್ ಮಾಡಿದ್ದಾರೆ. ಪಕ್ಕದಲ್ಲೇ ಮತ್ತೊಂದು ಹೋಟೆಲ್ ಇದೆ, ಉಡುಪಿ ಆದಿತ್ಯ ಅಂತೇಳಿ. ಆ ಹೋಟೆಲ್ ಕೂಡ ಸಂಪೂರ್ಣವಾಗಿ ಕ್ಲೋಸ್ ಆಗಿರ್ತಕ್ಕಂಥ
ಆಗಿರ್ತಕ್ಕಂಥದ್ದು. ಎಷ್ಟರ ಮಟ್ಟಿಗೆ ಕ್ಲೋಸ್ ಆಗಿದೆ ಅಂತಂದ್ರೆ ಇಲ್ಲಿರುವಂತಹ ಸಿಬ್ಬಂದಿಗಳಿಗೂ ಕೂಡ ಆಹಾರವನ್ನ ನೀಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಸಿಬ್ಬಂದಿಗಳಿಗೂ ಕೂಡ ಸಾಕಷ್ಟು ಜನಕ್ಕೆ ರಜೆಯನ್ನ ಕೊಟ್ಟು ಮನೆಗೆ ಕಳಿಸಿರ್ತಕ್ಕಂಥದ್ದನ್ನ ನಾವು ನೋಡಬಹುದು. ಸೊ ಉಡುಪಿ ಆದಿತ್ಯ ಹೋಟೆಲ್ ಇಲ್ಲಿಯೂ ಕೂಡ ಅಷ್ಟೇ ಸಾಕಷ್ಟು ಸಿಟ್ಟಿಂಗ್ ವ್ಯವಸ್ಥೆ ಇದೆ. ಹಾಗೇನೇ ಇಲ್ಲಿ ದರ್ಶಿನಿ ಆಗಿರೋದ್ರಿಂದ ಇದರಲ್ಲಿ ರೆಗ್ಯುಲರ್ ಸ್ಟ್ಯಾಂಡಿಂಗ್ ವ್ಯವಸ್ಥೆ ಕೂಡ ಇದೆ. ಆದ್ರೆ ಅವೆಲ್ಲವೂ ಕೂಡ ಸಂಪೂರ್ಣವಾಗಿ ಬಂದ್ ಆಗಿ ಸಂಪೂರ್ಣವಾಗಿ ಬೀಗವನ್ನ ಜಡಿದು ಸಿಬ್ಬಂದಿಗಳನ್ನು ಕೂಡ ಮನೆಗೆ ಕಳಿಸಿದ್ದಾರೆ. ಸೊ ಇದನ್ನೆಲ್ಲ ನೋಡಿದಾಗ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಗ್ಯಾಸ್ ಇಲ್ದನೇ ಇರುವಂತಹ ಎಫೆಕ್ಟ್ ಜನರಿಗೆ ತಟ್ಟಿದೆ ಅಂತಕ್ಕಂಥದ್ದು. ಆದರೆ ಒಂದು ವಿಚಾರವನ್ನು ನಾವು ಗಮನಿಸ್ಬೋದು, ಈ ರೀತಿಯಾಗಿ ಸಾಲು ಸಾಲು ಹೋಟೆಲ್ಗಳು ಬಂದಾದಂತಹ ಸಂದರ್ಭದಲ್ಲಿ ಮೆಜೆಸ್ಟಿಕ್ಗೆ ಬರೋ ಜನ ಆಹಾರಕ್ಕಾಗಿ ಎಲ್ಲಿಗೆ ಅವರು ಡಿಪೆಂಡ್ ಆಗ್ತಾರೆ ಅಂತಕ್ಕಂಥದ್ದು. ಯಾಕಂದ್ರೆ ಸಾಕಷ್ಟು ಜನ ಮೆಜೆಸ್ಟಿಕ್ಗೆ ಬಸ್ ಸ್ಟ್ಯಾಂಡ್ಗೆ ಬಸ್ ಹತ್ತಿದ ಮೇಲೆ ಊರಿಂದ ಇಲ್ಲಿ ಬಂದು ಏನಾದ್ರು ತಿನ್ಕೊಂಡು ನಂತರ ಅವ್ರ ಮನೆಗೆ ಹೋಗೋಣ ಅನ್ಕೊಂಡಿರ್ತಾರೆ. ಯಾಕಂದ್ರೆ ಬೆಂಗಳೂರಿನಲ್ಲಿ ಮೆಜೆಸ್ಟಿಕ್ ಬಸ್ ಇಳಿದ ತಕ್ಷಣ ಮನೆ ಸಿಗಲ್ಲ, ಇಲ್ಲಿಂದಲೂ ಕೂಡ ಸಾಕಷ್ಟು ದೂರ ಟ್ರಾವೆಲ್ ಮಾಡುವಂತ ಒಂದು ಅವಶ್ಯಕತೆ ಇರುತ್ತೆ. ಸೊ ಮೆಜೆಸ್ಟಿಕ್ ನಲ್ಲೇನೆ ಊಟ ತಿಂಡಿ ಸಿಗ್ತಾ ಇಲ್ಲ ಅಂತಂದ್ರೆ ಮುಂದಿನ ಪರಿಸ್ಥಿತಿ ಏನು ಅಂತಕ್ಕಂಥದ್ದು ಸಾಕಷ್ಟು ಜನ ಪ್ರಯಾಣಿಕರಿದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ನೀವು ಎಲ್ಲಿಂದ ಬಂದ್ರಿ? ನಾವು ಮದ್ದೂರು ಸೋಮನಹಳ್ಳಿಯಿಂದ ಬರೋದು ಪ್ರತಿದಿನ. ಸೊ ಬಂದಾಗಲೆಲ್ಲ ಇದೇ ಹೋಟೆಲ್ ನಲ್ಲಿ ಊಟ ತಿಂಡಿ ಮಾಡ್ತಿದ್ರಿ ಅಂತ ಹೇಳಿದ್ರೆ ಈಗ ಸುಮಾರು ಹೋಟೆಲ್ಗಳು ಸುತ್ತಮುತ್ತ ಕ್ಲೋಸ್ ಆಗಿದೆ. ಎಷ್ಟು ನಿಮಗೆ ಸಮಸ್ಯೆ ಆಗ್ತಿದೆ ಊಟ ತಿಂಡಿ? ಸಮಸ್ಯೆ ಆಗ್ತದೆ ಮೇಡಮ್, ಖಂಡಿತ. ಇದೊಂದು ದೇಶಕ್ಕೆ ತುಂಬಾ ಎಫೆಕ್ಟ್ ಆಗ್ತದೆ. ಈಗ ಊಟ ಇಲ್ದರೆ ನಮ್ಮಂತ ಸುಮಾರು ಜನ ಪ್ರಯಾಣಿಕರು, ಅದು ನಗರದ ಕೇಂದ್ರ ಸ್ಥಾನ ಇದು ಮೆಜೆಸ್ಟಿಕ್. ಇಲ್ಲೇ ಒಂದು ಊಟ ಒಂದು ವ್ಯವಸ್ಥೆಗಳು ಸರಿಯಾಗಿ ಇಲ್ಲ ಅಂದಾಗ ಸಾರ್ವಜನಿಕರಿಗೆ ತುಂಬಾ ಸಮಸ್ಯೆ ಆಗೇ ಆಗುತ್ತೆ, ಅದರಲ್ಲೇನು ಎರಡು ಮಾತಿಲ್ಲ. ಸರ್, ನೀವು ಯಾವ ಊರಿಂದ ಬಂದ್ರಿ? ಏನು ಸೇಮ್ ಇಲ್ಲೇ ಕೆಲಸಕ್ಕೆ ಬರ್ತೀವಿ ಡೈಲಿ. ಒಂದು ಇಲ್ಲಿ ಬಂದು ನಾಶ ಮನೇಲಿ ಮಾಡ್ದಾಗ ಇಲ್ಲೇ ಮಾಡ್ಕೊಂಡು ಹೋಗ್ತೀವಿ. ಈ ಥರ ವ್ಯವಸ್ಥೆ ಆದಾಗ ನಾವು ಎಲ್ಲಿ ಯಾವ ಹೋಟ್ಲು ಹುಡುಕೋದು, ಕೆಲಸಕ್ಕೆ ಬೇರೆ ಟೈಮ್ ಆಯ್ತದೆ. ಹಂಗಾಗಿ ಅದಕ್ಕೆ ನಿಂತ್ಕೊಂಡು ನೋಡ್ತಾ ಯಾವ್ದು ಓಪನ್ ಮಾಡ್ತಾರ ಅದು ನೋಡ್ದೋ ಅದು ಬಾಗ್ಲಾಕಿದೆ. ಯಾವ್ಯಾವ ಹೋಟ್ಲು ಓಪನ್ ಇದೆ ಅಂತ ನೋಡ್ತಾ ಇದ್ರು, ಹುಡುಕ್ತಾ ಇದ್ದೀರಾ? ಹುಡುಕ್ತಾ ಇದೀವಿ. ಇವೆರಡು ಹೋಟ್ಲು ನೋಡ್ದೆ ಇನ್ನು ಮುಂದಕ್ಕೆ ಹೋಗ್ಬೇಕು ನೋಡ್ಕೊಂಡು. ಈ ಥರ ಆದರೆ ನಮ್ಮಂಥವ್ರೆಲ್ಲ ಅಂದ್ರೆ ಕೆಲಸಕ್ಕೆ ಬರೋರು ಎಲ್ಲರಿಗೂ ಸಮಸ್ಯೆನೇ ಇದು, ಊಟದ ಸಮಸ್ಯೆ. ಹೋಟೆಲ್ನ ಸಿಬ್ಬಂದಿ ಕೂಡ ಇದ್ದಾರೆ, ಮಾತಾಡ್ಸೋಣ. ಸರ್, ಯಾವಾಗಲಿಂದ ಸಂಪೂರ್ಣವಾಗಿ ಕ್ಲೋಸ್ ಮಾಡಿದ್ರಿ ನೀವು? ಮೇಡಮ್, ನೆನ್ನೆ ಒಂದು 11 ಗಂಟೆ ಕ್ಲೋಸ್ ಮಾಡಿ 11 ಗಂಟೆ ಮೇಲೆ ಓಪನ್ ಮಾಡಿ ನಮ್ಮಲ್ಲಿ ಇದ್ದಿದ್ದಂಥ ಸಿಲಿಂಡರ್ಗಳನ್ನ ರಾತ್ರಿ 11 ಗಂಟೆ ಪೂರೈಕೆ ಮಾಡಿದ್ದೀವಿ. ಅದರಲ್ಲಿ ರೊಟ್ಟಿ, ಕರಿ, ಜ್ಯೂಸು ಏನೇನು ಅಡ್ಜಸ್ಟ್ ಆಗುತ್ತೆ ಅದನ್ನು ಮಾಡಿ ಸಾರ್ವಜನಿಕರಿಗೆ ಸರ್ವಿಸ್ ಕೊಟ್ಟಿದ್ದೀವಿ. ಇವತ್ತು ಸಿಲಿಂಡರ್ ಇಲ್ದೇ ಇರೋದ್ರಿಂದ ಕಾರಣ ಹೋಟೆಲನ್ನು ಸಂಪೂರ್ಣ ಬಂದ್ ಮಾಡಿದ್ದೀವಿ. ಶಾರ್ಟ್ಲಿ ಇನ್ನು ಸಂಜೆ ಇಲ್ಲ ನಾಳೆ ಸಿಲಿಂಡ್ರು ಸಿಕ್ಕ ಸಂಭವ ಇದೆ, ಓಪನ್ ಮಾಡ್ತೀವಿ. ಆದರೆ ಇಲ್ಲಿ ಸಾವಿರಾರು ಜನ ಡೈಲಿ ಓಡಾಡೋ ಅಂಥ ಜಾಗ, ಇಲ್ಲಿ ಲಾಡ್ಜ್ ಆಗ್ಬೋದು. ಲಾಡ್ಜು ಒಂದು 40ರಿಂದ 50 ಲಾಡ್ಜ್ ಇದೆ. ಲಾಡ್ಜಿಗೆ ಬರೋ ಅಂಥ ಸಂಪೂರ್ಣ ಕಸ್ಟಮರ್ಗಳಿಗೆ ತಿಂಡಿ, ಒಂದು ನಾಷ್ಟ, ಊಟ ತಿಂಡಿ ಎಲ್ಲ ಬಹಳ ಪ್ರಾಬ್ಲಮ್ ಆಗಿದೆ ಇಲ್ಲಿ. ಅದರಿಂದ ಸಿಕ್ಕಾಪಟ್ಟೆ ಬಿಸ್ನೆಸ್ಗೆ ತೊಂದರೆ ಆಗ್ತಾ ಇದೆ. ಕೇಳಿದ್ರಿ ಅಂದ್ರೆ ಮೆಜೆಸ್ಟಿಕ್ ಅಂದ್ರೆ ಕೇವಲ ಬಸ್ ಬಂದು ಇಳಿದು ಪ್ರಯಾಣಿಕರು ಸಂಚಾರ ಮಾಡ್ತಾರೆ ಅಂತ ಅಷ್ಟೇ ಅಲ್ಲ, ಅಂದ್ರೆ ಬೆಂಗಳೂರಿಗೆ ಬರುವಂತ ಸಾಕಷ್ಟು ಜನ ಈ ಮೆಜೆಸ್ಟಿಕ್ ನ ಸುತ್ತಮುತ್ತ ಇರುವಂತಹ ಲಾಡ್ಜ್ ಗಳಲ್ಲಿ ಉಳ್ಕೊಂತಾರೆ. ಅವರೆಲ್ಲರಿಗೂ ಕೂಡ ಆಹಾರವನ್ನು ಸಿಗ್ತಕ್ಕಂಥದ್ದು ಇಲ್ಲಿರುವಂತಹ ಸಣ್ಣ ಪುಟ್ಟ ಹೋಟೆಲ್ಗಳಿಂದ, ದರ್ಶಿನಿ ಹೋಟೆಲ್ಗಳಿಂದ. ಆದ್ರೆ ಹೋಟೆಲ್ಗಳು ಬಂದಾಗಿರೋದ್ರಿಂದ ಇಲ್ಲಿ ಬಂದು ಸ್ಟೇ ಮಾಡೋ ಅಂತವ್ರಿಗೆ, ಇಲ್ಲಿ ಕೆಲಸ ಕಾರ್ಯ ನಿಮಿತ್ತ ಬರೋ ಅಂತವ್ರಿಗೆ, ಇಲ್ಲಿಂದ ಹೋಗೋ ಅಂತವ್ರಿಗೆ ಎಲ್ರಿಗೂ ಕೂಡ ಬಹಳನೇ ಎಫೆಕ್ಟ್ ಆಗ್ತಿರ್ತಕ್ಕಂಥದ್ದು. ಸಾಕಷ್ಟು ಜನ ಮೆಜೆಸ್ಟಿಕ್ಗೆ ಬರೋ ಮುನ್ನ ಒಂದು ಸಣ್ಣ ಅವರಿಗೆ ಒಂದು ಸಲಹೆ ಅಂತಂದ್ರೆ ಮನೆಯಲ್ಲಿ ಊಟ ತಿಂಡಿಯನ್ನ ಮುಗಿಸಿ ಬನ್ನಿ ಅಂತಕ್ಕಂಥದ್ದು, ಅಥವಾ ಬುತ್ತಿಯನ್ನ ಕಟ್ಕೊಂಡು ಬರುವಂತಹ ಅನಿವಾರ್ಯ ಪರಿಸ್ಥಿತಿಗೆ, ಅಂದ್ರೆ ಹಿಂದಿನ ಕಾಲದಲ್ಲಿ ಪ್ರಯಾಣಕ್ಕೆ ಹೋಗುವಂತ ಸಂದರ್ಭದಲ್ಲಿ ರಕ್ಷಾತ್ ಎಲ್ರಿಗೂ ಕೂಡ ಬುತ್ತಿಯನ್ನ ಕೊಟ್ಟು ಕಳಿಸ್ತಾ ಇದ್ರಂತೆ ಮನೆಯಲ್ಲಿ. ಅಂತಹ ಒಂದು ಹಳೆಯ ಒಂದು ಅನಿವಾರ್ಯ ಪದ್ಧತಿಗೆ ಸದ್ಯ ಜನ ಒಕ್ಕಿಕೊಳ್ಳುವಂತಹ ಅನಿವಾರ್ಯತೆ ಬಂದಿರತಕ್ಕಂಥದ್ದು. ರಕ್ಷಾತ್, ಎಸ್ ರಕ್ಷಾ, ಹಾಗೆ ಸಂಪರ್ಕದಲ್ಲಿರಿ. ಇನ್ನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.